ದೇವನಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಆರಂಭವಾದ ಕರಗ ಮಹೋತ್ಸವ ಇನ್ನೂ ಮುಂದುವರೆದಿತ್ತು. ಈ ಕರಗ ಉತ್ಸವಕ್ಕೆ 300 ವರ್ಷಗಳ ಇತಿಹಾಸವಿದೆ. ವಹಿನಿಕುಲ ಕುಟುಂಬಗಳು ನಡೆಸಿಕೊಂಡು ಬಂದಿರುವ ಕರಗ ಸತತವಾಗಿ 14 ಬಾರಿ ಹೊತ್ತು ದಾಖಲೆ ಮಾಡಿದ ರವಿಕುಮಾರ್. ದೇವನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ರಾಜ ಮರ್ಯಾದೆಯಲ್ಲಿ ಕರಗ ಮೆರವಣಿಗೆ ನಡೆಯಿತು. ದೇವನಹಳ್ಳಿ ಸುತ್ತ ಸುಮಾರು 10 ಕಿಲೋಮೀಟರ್ವರೆಗೂ ಕರಗ ಸಂಚರಿಸಿತು. ಮಧ್ಯರಾತ್ರಿ 2:20ಕ್ಕೆ ಹೊರಟ ಕರಗ ದೇವನಹಳ್ಳಿ ಪಟ್ಟಣದ ದರ್ಗಾಗೂ ಭೇಟಿ ನೀಡಿದ್ದು ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆ 7 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಸೇರಲಿರೋ ಕರಗ ಪಟ್ಟಣದ ಎಲ್ಲ ಕಡೆ ಸಂಚಾರ ಮಾಡಲಿದೆ. ಕರಗ ಸಾಗುವ ದಾರಿಗಳಲ್ಲಿ ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಕರಗ ಮಹೋತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ನಾಡಿನ ಒಳಿತಿಗಾಗಿ ಪ್ರತಿ ವರ್ಷ ವೈಭವವಾಗಿ ನಡೆಯೋ ಮೌಕ್ತಿಕಾಂಬ ಕರಗ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ನಡೆಯಲಿದ್ದು ಕಳೆದ 300 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬಂದ ಆಚಾರವಾಗಿದೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.